ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಇವತ್ತಿನ ಲಾಗಲ್ಲಿ ನಾನು ತಲೆ ಮಾಂಸದ ಸಾರು ಹೇಗೆ ಮಾಡೋದು, ಪಕ್ಕಾ ನಾಟಿ ಸ್ಟೈಲು, ಹಳ್ಳಿ ಸ್ಟೈಲು ಅಂತಲೇ ಹೇಳ್ಬೋದು. ಈ ತಲೆ ಮಾಂಸದ ಸಾರನ್ನ ಮಾಡೋದನ್ನು ತಿಳಿಸ್ಕೊಡ್ತೀನಿ, ಬನ್ನಿ. ಹಾಗಿದ್ರೆ ಮೊದಲಿಗೆ ಚೆನ್ನಾಗಿ ತಲೆ ಮಾಂಸನ ವಾಶ್ ಮಾಡಿರಬೇಕು. ಯಾವುದೇ ರೀತಿಯಾದಂತಹ ಏನಂದರೆ ಸ್ಮೆಲ್ ಇಲ್ದಿರೋ ಥರ ಚೆನ್ನಾಗಿ ವಾಶ್ ಮಾಡಬೇಕು. ಸೊ ಅಗಲವಾದ ಪಾತ್ರೆಯಲ್ಲಿ ಈ ರೀತಿ ಎಣ್ಣೆನ ಹಾಕ್ಕೋಬೇಕು. ಮೊದಲಿಗೆ ಒಗ್ಗರಣೆ ಕೊಟ್ಕೋಬೇಕಲ್ವ, ಸೊ ಅದಕ್ಕೋಸ್ಕರ ಚೆನ್ನಾಗಿ ಕಾಯಬೇಕು. ಎಣ್ಣೆ ಕಾದ ಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ, ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ಮೆಂತ್ಯ ಸೊಪ್ಪನ್ನು ಸಹ ಆ್ಯಡ್ ಮಾಡ್ಬೋದು. ನಾನ್ ವೆಜ್ ಐಟಮ್ ನೀವೇನೇ ಒಗ್ಗರಣೆ ಕೊಡಬೇಕು ಅಂದಾಗ ಮೆಂತ್ಯ ಸೊಪ್ಪನ್ನ ಆ್ಯಡ್ ಮಾಡಿ ನೋಡಿ, ತುಂಬಾ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ಆದಮೇಲೆ ತಲೆ ಮಾಂಸನ ತೊಳೆದು ಇಟ್ಕೊಂಡಿದ್ವಲ್ಲ, ಸೊ ಅದನ್ನು ಇಲ್ಲಿ ಹಾಕಿ ಚೆನ್ನಾಗಿ ಹೊಲಸು ವಾಸನೆ ಹೋಗೋವರೆಗೂ, ಅಂದರೆ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಬೇಕು. ಸೊ ಆ ರೀತಿ ಮಾಡಿದ್ರೆ ನಾವು ಆರಾಮಾಗಿ ತಲೆ ಮಾಂಸದ ಸಾರನ್ನ ಯಾವುದೇ ರೀತಿಯಾದಂತಹ ಹೊಲಸು ವಾಸನೆ ಇಲ್ದಂಗೆ ತಿನ್ಬೋದು. ಸೊ ಕೆಲವು ಮಾಂಸ ಏನಪ್ಪ ಅಂತ ಹೇಳಿದ್ರೆ ಸ್ಮೆಲ್ ಇರುತ್ತೆ, ಸೊ ಮಖಕ್ಕೆ ಹೊಡೆಯುತ್ತೆ, ಜಿಡ್ಡು ಥರ ಆಗುತ್ತೆ. ಸೊ ಈ ರೀತಿ ನಾವು ಚೆನ್ನಾಗಿ ಎಣ್ಣೆಲಿ ಬಾಡಿಸೋದ್ರಿಂದ ಅದೆಲ್ಲನೂ ಸಹ ಇದು ಮಾಡ್ಬೋದು. ಸೊ ನೋಡಿ, ಮೊದಲಿಗೆ ತಲೆ ಮಾಂಸನ ಚೆನ್ನಾಗಿ ವಾಶ್ ಮಾಡಿ ಒಂದು 5ರಿಂದ 6 ಸತಿ ಆದರೂ ಅರಿಶಿನ ಹಾಕಿ ವಾಶ್ ಮಾಡಿದ್ದೀವಿ. ನೀವು ಅದೇ ರೀತಿ ಹೈಜಿನಿಕ್ಕಾಗಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಚೆನ್ನಾಗಿ ಅರಿಶಿನ ಹಾಕಿ ವಾಶ್ನ ಮಾಡ್ಕೋಬೋದು. ಸೊ ಈಗ ನೋಡಿ ಒಗ್ಗರಣೆ ಕೊಡ್ತಾಯಿದ್ದೀವಿ. ಸೊ ಒಗ್ಗರಣೆ ಕೊಟ್ಟಾದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಬೇಯಕ್ಕೆ ಬಿಡೋಣ. ಚೆನ್ನಾಗಿ ಬಾಡಿಸಿ ಬೇಯಕ್ಕೆ ಬಿಡೋಣ. ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನಾವು ಪಾತ್ರೆಯಲ್ಲಿ ಮಾಡ್ತಲ್ಲ, ಯಾಕಂದರೆ ವಿಜಿಲ್ ಬರೆಸ್ಬೇಕದು. ಸೊ ಮೊದಲಿಗೆ ಸ್ವಲ್ಪ ಈ ರೀತಿ ಒಗ್ಗರಣೆ ಕೊಟ್ಬಿಟ್ಟು ಆ ಸ್ಮೆಲ್ಲೆಲ್ಲ ಹೋಗಲಿ, ಆ ನೀರೆಲ್ಲ ಫುಲ್ಲು ಡ್ರೈ ಆಗಲಿ ಅನ್ನೋ ಒಂದು ಕಾರಣಕ್ಕೆ ತಪ್ಪಲೆನ ಮಾಡ್ಕೊತಿದ್ದೀವಿ. ಇಲ್ಲಿ ನಾವು ಜಾಸ್ತಿ ಕ್ವಾಂಟಿಟಿ ಮಾಡ್ತಾ ಇರೋದ್ರಿಂದ ಸೊ ದೊಡ್ಡ ತಪ್ಪಲೆನ ಇಟ್ಕೊಂಡಿದ್ದೀವಿ. ಸೊ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ಮಾಡಿಕೊಂಡ್ರೆ. ಒಂದು ಸರಿ ಟ್ರೈ ಮಾಡಿ ನೋಡಿ ನಾವು ಮಾಡುವಂತಹ ಸ್ಟೈಲ್ನ. ಸೊ ಹಾಗೆ ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ಶೇರ್ ಮಾಡಿ. ಹಾಗೆ ನಿಮಗೆ ರೆಸಿಪಿ ಇಷ್ಟ ಆಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಯಾರಿಗಾದರೂ ಶೇರು ಸಹ ಮಾಡ್ಬೋದು. ಕಂಪ್ಲೀಟ್ ವಿಡಿಯೋ ನೋಡೋಕ್ಕೆ ಪ್ರಯತ್ನ ಪಡಿ, ಓಕೆನಾ? ಸೊ ನೋಡಿ, ನಾನು ಆಗಲೇ ಹೇಳಿದೆ, ಅರಿಶಿನ ಮತ್ತು ಉಪ್ಪನ್ನು ಹಾಕಿ ಚೆನ್ನಾಗಿ ಈ ರೀತಿ ಬಾಡಿಸ್ಕೋಬೇಕು. ಕೆಲವ್ರಿಗೆ ತಲೆ ಮಾಂಸ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ. ಸೊ ಪ್ರತಿಯೊಬ್ಬರೂ ಸಹ ತಿನ್ನೋ ಥರ ಈ ಒಂದು ಸಾರು ಇರುತ್ತೆ, ಈ ಒಂದು ಮೆಥಡ್ ಇರುತ್ತೆ. ಒಂದು ಸಾರಿ ಮಾಡಿ ನೋಡಿ, ನಿಮಗೂ ಸಹ ಟೇಸ್ಟ್ ಹೇಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ. ಈಗ ನೋಡಿ, ಕವರ್ ಮಾಡಿ ಇಟ್ಟಿದ್ದೀನಿ. ಸೊ ಈ ಕಡೆ ಮಸಾಲೆಗೆ ಏನೆಲ್ಲ ಬೇಕು ಅದನ್ನು ತೋರಿಸ್ತೀನಿ, ಬನ್ನಿ. ನೋಡಿ, ನಾನು ನಿಮಗೆ ಇವಾಗ ಮಸಾಲೆ ಐಟಮ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ತೆಂಗಿನ ತುರಿ, ಕಡಲೆ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಧನಿಯಾ ಪುಡಿ, ಚಿಲ್ಲಿ ಪೌಡರ್, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಡಲೆ, ಇಷ್ಟೆಲ್ಲ ಹಾಕಿ ಕ್ವಾಂಟಿಟಿಲಿ ಎಲ್ಲ ಜಾಸ್ತಿನೇ ನಾವು ಕ್ವಾಂಟಿಟಿ ತೆಗೆದಿದ್ದೀವಿ. ಯಾಕೆಂದರೆ ಇದು ತುಂಬಾ ಇದೆ ತಲೆ ಮಾಂಸ, ಅದಕ್ಕೋಸ್ಕರ ಜಾಸ್ತಿ ಕ್ವಾಂಟಿಟಿ. ನೀವು ಎಷ್ಟು ಇರ್ತೀರೋ ಅಷ್ಟು ಕ್ವಾಂಟಿಟಿ ನೀವು ಮಾಡ್ಕೋಬೋದು. ಈಗ ನಾನು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಅದರಲ್ಲಿ ತೆಂಗಿನಕಾಯಿ ತುರಿ, ಈರುಳ್ಳಿ, ಅದನ್ನು ಎಣ್ಣೆ ಹಾಕಿ ಫ್ರೈ ಮಾಡ್ಕೋತೀನಿ. ಇನ್ನೇನು ಬೇರೆ ಎಲ್ಲ ಫ್ರೈ ಮಾಡಲ್ಲ, ಜಸ್ಟ್ ಇಷ್ಟನ್ನೇ ಫ್ರೈ ಮಾಡೋದು. ಸೊ ನೋಡಿ ಯಾವ ರೀತಿ ಅಂತ. ಈರುಳ್ಳಿನ ಮತ್ತು ತೆಂಗಿನಕಾಯಿ ತುರಿನ ಎಣ್ಣೆ ಹಾಕಿ ಫ್ರೈ ಮಾಡಿ ಇಡ್ತಿದ್ವಿ. ಕೆಲವೊಬ್ಬರು ಎಲ್ಲನೂ ಸಹ ಫ್ರೈ ಮಾಡ್ತಾರೆ, ನಾವು ಬೇರೆ ಸಾಂಬಾರುಗಳಿಗೆ ಫ್ರೈ ಮಾಡ್ತೀವಿ. ಒಂದು ಸರಿ ನೀವು ಈ ರೀತಿ ಟ್ರೈ ಮಾಡಿ ನೋಡಿ, ನಿಮಗೂ ಸಹ ಟೇಸ್ಟ್ ಹೇಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ. ನೋಡಿ, ಜಸ್ಟ್ ಈರುಳ್ಳಿ ಮತ್ತು ತೆಂಗಿನಕಾಯಿ ತುರಿ ಇಷ್ಟೇ. ನೀವು ಏನೇ ಒಂದು ಸಾರು ಮಾಡಬೇಕು ಅಂದರೆ ಸ್ವಲ್ಪ ತೆಂಗಿನಕಾಯಿ ತುರಿನ ಕ್ವಾಂಟಿಟಿ ಕಮ್ಮಿ ಮಾಡ್ಕೊಳ್ಳಿ, ಯಾಕಂದರೆ ಸಿಹಿ ಜಾಸ್ತಿ ಆಗೋಗುತ್ತೆ. ತೆಂಗಿನಕಾಯಿ ತುರಿ ಜಾಸ್ತಿ ಹಾಕಿದ್ರೆ, ನಾವು ಸಾಂಬಾರು ಜಾಸ್ತಿ ಬೇಕು ಅಂತ ಹೇಳಿ ಜಾಸ್ತಿ ಹಾಕಿದ್ರೆ ಸ್ವೀಟ್ ಇಷ್ಟು ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪನೇ ಹಾಕ್ಕೋಬೇಕು. ಒಂದು ಕಡೆ ಇದನ್ನು ಸಹ ನೀರೆಲ್ಲ ಹಿಂಗ್ತು ನೋಡಿ, ನೋಡಿದ್ರಲ್ಲ ಎಷ್ಟು ಡ್ರೈ ಆಯಿತು ಅಂತ. ಸೊ ಆಲ್ಮೋಸ್ಟ್ ಒಂದು 50% ಬೆಂದಿದೆ ಅಂತಲೇ ಹೇಳ್ಬೋದು. ಈಗ ಇದನ್ನು ನಾವು
ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಸೊ ನೋಡಿ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ವಿಜಿಲ್ನ ಬರೆಸ್ಬೇಕು. ಸೊ ವಿಜಿಲ್ ಬರೆಸಿದ್ರೆ ತಲೆ ಮಾಂಸದ ಸಾರು ರೆಡಿ ಆಗುತ್ತೆ. ಸೊ ಅದಕ್ಕಿಂತ ಮೊದಲು ಮಸಾಲೆನ ರುಬ್ಕೋಬೇಕಲ್ವಾ. ಸೊ ಒಂದು ಕಡೆ ಈ ರೀತಿ ಹಾಕಿ ಕುಕ್ಕರಲ್ಲೇ ನಾವು ಒಗ್ಗರಣೆ ಕೊಡ್ಬೋದಿತ್ತು. ಬಟ್ ಏನಪ್ಪ ಅಂತ ಹೇಳಿದ್ರೆ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಕುಕ್ಕರ್ ಸಾರಲ್ಲ ಅಂತ ಹೇಳಿ ನಾವು ತಪ್ಪಲೆಯಲ್ಲಿ ಒಗ್ಗರಣೆನ ಕೊಟ್ವಿ. ಈಗ ಇದನ್ನು ಬೇಯಕ್ಕಿಡೋಣ. ಸ್ವಲ್ಪ ನೀರು ಹಾಕಿ ಉಪ್ಪು ಅರಿಶಿನ ಆಲ್ರೆಡಿ ಹಾಕಿದ್ದೀವಿ, ಅದಕ್ಕೆ ಯಾವುದೇ ರೀತಿಯಾದಂತಹ ಮಿಕ್ಸ್ ಮಾಡಲ್ಲ. ಸೊ ನೋಡಿ ಈಗ ಬನ್ನಿ ರುಬ್ಕೊಳ್ಳುವಂತಹ ತಯಾರಿ ರೆಡಿಯಾಗಿದೆ. ಆಗಲೇ ನಾವು ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ, ಶುಂಠಿ, ಟೊಮಾಟೊ ಇದನ್ನೆಲ್ಲ ರುಬ್ಕೋತಾ ಇದ್ದೀನಿ. ಖಾರದ ಪುಡಿ, ಧನಿಯಾ ಪುಡಿ, ಹಾಗೆ ಈರುಳ್ಳಿ ಮತ್ತು ತೆಂಗಿನಕಾಯಿ ತುರಿನ ಹುರ್ಕೊಂಡಿದ್ದೀನಿ ಅಲ್ವಾ. ಸೊ ಇದಿಷ್ಟನ್ನ ಇವಾಗ ರುಬ್ಕೊಳ್ಳೋಣ. ತುಂಬಾ ಟೇಸ್ಟ್ ಆಗಿರುತ್ತೆ. ಟೊಮಾಟೊನೂ ಸಹ ಇಷ್ಟೊಂದು ಕ್ವಾಂಟಿಟಿಗೆ ನಾವು 2 ಟೊಮೊಟೊ ಹಾಕಿರೋದು. ನೀವು ಬೇಕು ಅಂತ ಹೇಳಿದ್ರೆ ಕಮ್ಮಿ ಕ್ವಾಂಟಿಟಿ ಮಾಡಿಕೊಂಡ್ರೆ ಒಂದೇ ಒಂದು ಟೊಮೊಟೊನ ಹಾಕ್ಕೊಳ್ಳಿ. ಹಾಗೆ ನಿಮಗೂ ಸಹ ಈ ಒಂದು ರೆಸಿಪಿ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಯಾರಿಗಾದ್ರೂ ಸಹ ಶೇರ್ ಮಾಡ್ಬೋದು. ಸೊ ನೋಡಿ ಈಗ ಟೊಮೊಟೊನ ಕಟ್ ಮಾಡಿ ಹಾಕೋತಾ ಇದ್ದೀನಿ ರುಬ್ಬೋದಕ್ಕೆ. ಹಾಗೆ ಕೆಲವೊಬ್ಬರು ಏನಪ್ಪ ಅಂತ ಹೇಳಿದ್ರೆ ತಲೆ ಮಾಂಸ ಅದೆಷ್ಟೋ ಜನದ ಮನೇಲಿ ಮಾಡಲ್ಲ. ಹಾಗೆ ಕೆಲವ್ರಿಗೆ ಮಾಡುವಂತಹ ಮೆಥಡು ಸಹ ಗೊತ್ತಿರಲ್ಲ. ಇನ್ನು ಕೆಲವ್ರಿಗೆ ಮಾಡೋ ಮೆಥಡ್ ಗೊತ್ತಿದ್ರೂ ಸಹ ತಿನ್ನೋಕ್ಕೆ ಇಷ್ಟಪಡಲ್ಲ. ಬಟ್ ನೀವು ಈ ರೀತಿ ಮಾಡಿ ನೋಡಿ, ತುಂಬಾ ಟೇಸ್ಟ್ ಆಗಿರುತ್ತೆ. ಒಂದು ಕಡೆ ಮಸಾಲೆನೂ ಸಹ ಎಲ್ಲ ರುಬ್ಬಾಗಿದೆ, ಈ ಕಡೆ ವಿಜಿಲು ಸಹ ಎಲ್ಲ ಬರ್ಸಾಗಿದೆ. ಸೊ ನೋಡಿ ಈಗ ಅದನ್ನು ಸಪ್ರೇಟು ಮಾಡ್ಕೋತಾ ಇದ್ದೀವಿ. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ. ನಾವು ಯಾಕೆ ಕುಕ್ಕರಿಂದ ಪಾತ್ರೆಯಿಂದ ಕುಕ್ಕರ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಈಗ ಮಸಾಲೆ ಹಾಕಿದ್ಮೇಲೆ ಇನ್ನೂ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ಆ ಒಂದು ಕಾರಣಕ್ಕೆ ಮತ್ತೆ ನಾವು ತಪ್ಪಲೆಯಲ್ಲಿ ಮಾಡ್ಕೊಂಡಿದ್ವಿ. ಸೊ ವಿಡಿಯೋ ನೋಡೋರಿಗೆ ಗೊತ್ತಾಗುತ್ತೆ ಕ್ವಾಂಟಿಟಿ ಜಾಸ್ತಿ ಇದ್ದಾಗ ನಾವು ಯಾವ ರೀತಿ ಮಾಡ್ತೀವಿ ಅಂತ. ಈಗ ಸ್ವಲ್ಪ ಸಬ್ಸಿಗೆ ಸೊಪ್ಪನ್ನ ಕಟ್ ಮಾಡಿ ಮಾಂಸ ಬೇಯ್ತಿದೆಯಲ್ವಾ, ಈಗ ನಾವು ಹಾಕೋಬೋದು. ತುಂಬಾ ಟೇಸ್ಟ್ ಆಗಿರುತ್ತೆ ಸಾರು ಮಾತ್ರ. ಸೊ ಇಷ್ಟೇ, ತುಂಬಾ ನಾವು ಮಾಮೂಲಿ ಮಸಾಲೆ ಏನು ತೆಗಿತೀವಿ ಅದನ್ನು ತೆಗಿಬೋದು. ಈಗ ಈ ರೀತಿ ಮಿಕ್ಸ್ ಮಾಡಿ ನಾವು ಮಸಾಲೆನ ಮಿಕ್ಸ್ ಮಾಡ್ಕೋಬೋದು. ಸೊ ಇದು ಗೊತ್ತೇ ಇದೆಯಲ್ಲ ಎಲ್ಲರಿಗೂ, ಚರ್ಬಿ ಅಂತೀವಿ. ಸೊ ಸ್ವಲ್ಪ ಟೇಸ್ಟಿಗೆ ಚರ್ಬಿ ತುಂಬಾ ಚೆನ್ನಾಗಿರುತ್ತೆ. ಕಟ್ ಮಾಡಿ ಹಾಕೋಬೇಕಿತ್ತು, ನಾವು ಹಾಗೆ ಹಾಕ್ಬಿಟ್ವಿ. ಬಟ್ ಇಟ್ಸ್ ಓಕೆ. ನೀವು ನೆಕ್ಸ್ಟು ಈ ಥರ ಏನಾದರೂ ಜಾಸ್ತಿ ಇದ್ದರೆ ಕಟ್ ಮಾಡಿ ಹಾಕ್ಕೊಳ್ಳಿ. ತುಂಬಾ ಟೇಸ್ಟ್ ಸಿಗುತ್ತೆ. ಮಕ್ಕಳಿಗೆಲ್ಲ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಆ ಒಂದು ಚರ್ಬಿ. ಸೊ ಒಂದು ಸಾರಿ ನೀವು ಸಹ ಟ್ರೈ ಮಾಡಿ, ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಈಗ ಮಸಾಲೆನೂ ಸಹ ರುಬ್ಬಾಗಿದೆ, ರೆಡಿಯಾಗಿದೆ. ಅದನ್ನು ನೀವು ಮಿಕ್ಸ್ ಮಾಡಿಕೊಂಡು ಆಮೇಲೆ ರುಚಿಗೆ ತಕ್ಕಷ್ಟು ಮತ್ತಷ್ಟು ಉಪ್ಪನ್ನ ಸೇರಿಸಿ, ಸ್ವಲ್ಪ ನೀರನ್ನ ಸೇರಿಸಿ ಕುದಿಯೋಕ್ಕೆ ಬಿಟ್ಟರೆ ಬಿಸಿ ಬಿಸಿ ತಲೆ ಮಾಂಸದ ಸಾರು, ಅದರಲ್ಲೂ ನಾಟಿ ಸ್ಟೈಲ್ ಅಂತಲೇ ಹೇಳ್ಬೋದು, ಸಖತ್ತಾಗಿ ಇರುತ್ತೆ. ಒಂದು ಸಾರಿ ನೀವು ಟ್ರೈ ಮಾಡಿ, ನಿಮಗೂ ಸಹ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇದನ್ನು ಕುದಿ ಬರೋಕ್ಕೆ ಬಿಟ್ಟರೆ ಹೆಂಗೆ ಘಮ ಹೊಡೆಯುತ್ತೆ ಅಂತ ಅಂದರೆ ಸಾರು ಸೂಪರಾಗಿರುತ್ತೆ ಟೇಸ್ಟು. ಒಂದು ಸಾರಿ ನೀವು ಸಹ ನಿಮ್ಮ ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಹೇಗಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಚೆನ್ನಾಗಿ ಮಸಾಲೆ ವಾಸನೆ ಹೋಗಬೇಕು, ಆಗ ಸಾರು ಟೇಸ್ಟಾಗಿ ಇರುತ್ತೆ. ಈಗ ಚೆನ್ನಾಗಿ ಕುದಿ ಬರೋವರೆಗೂ ಇದನ್ನು ಬಿಡೋಣ. ಸಖತ್ತಾಗಿರುವಂತಹ ತಲೆ ಮಾಂಸದ ಸಾರು ರೆಡಿ ಆಗುತ್ತೆ. ಲೈಟಾಗಿ ಸ್ವಲ್ಪ ನಾವೇನು ಎಕ್ಸ್ಟ್ರಾ ಆ್ಯಡ್ ಮಾಡಿಲ್ಲ ಅಲ್ವಾ, ಅದಕ್ಕೆ ಸ್ವಲ್ಪ ಮಟನ್ ಮಸಾಲಾನ ಆ್ಯಡ್ ಮಾಡ್ತಾಯಿದ್ವಿ. ಜಾಸ್ತಿ ಏನು ಆ್ಯಡ್ ಮಾಡಿಲ್ಲ, ಲೈಟಾಗಿ ನೋಡಿದ್ರಲ್ಲ ನೀವೇ ನಾವು ಎಷ್ಟು ಹಾಕಿದ್ವಿ ಅಂತ ಅಷ್ಟೇ ಹಾಕಿದ್ದು. ನೀವು ಬೇಕು ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಹಾಕೋಬೋದು ಅಂತ ಹೇಳ್ತಾ, ಈಗ ನೋಡಿ ಕುದಿಯೋಕ್ಕೆ ಬಿಟ್ಟಿದ್ವಿ. ಕುದ್ದು ಆದಮೇಲೆ ಹೇಗಿದೆ ಟೇಸ್ಟು ಅಂತ ಹೇಳಿದ್ರೆ ನೋಡಿ, ನೋಡ್ತಿದ್ರಲ್ಲ ಸಖತ್ತಾಗಿ ಬಂದಿತ್ತು ಮಾತ್ರ ಸಾರು, ಸೂಪರಾಗಿತ್ತು. ನೀವು ಇನ್ನೊಂದು ಸ್ವಲ್ಪ ತೆಳ್ಳಗೆ ಬೇಕು ಅಂತ ಹೇಳಿದ್ರೆ ತೆಳ್ಳಗೂ ಸಹ ಮಾಡ್ಕೋಬೋದು. ಬಿಸಿ ಬಿಸಿ ಮುದ್ದೆ, ದೋಸೆ, ಪೂರಿ, ಚಪಾತಿ ಏನು ಬೇಕಾದರೂ ಮಾಡ್ಬೋದು. ಬಟ್ ಬೆಸ್ಟ್ ಕಾಂಬಿನೇಷನ್ ಅಂದರೆ ಮುದ್ದೆ ತಲೆ ಮಾಂಸದ ಸಾರು, ದೋಸೆ ತಲೆ ಮಾಂಸದ ಸಾರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಲಾಗಲ್ಲಿ ತಮ್ಮೆಲ್ರಿಗೂ ಸಿಗ್ತೀನಿ ಅಂತ ಹೇಳ್ತಾ, ಲವ್ ಯು ಆಲ್, ಟಾಟಾ, ಟೇಕ್ ಕೇರ್, ಬಾಯ್.